ಭಾರತದ ರಕ್ಷಣಾ ಉತ್ಪಾದನಾ ಇಲಾಖೆ ದೆಹಲಿಯಲ್ಲಿಂದು ಹಮ್ಮಿಕೊಂಡಿದ್ದ ಸಮಾರಂಭದಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸಮುದ್ರ ಉತ್ಕರ್ಷ ಕೃತಿಯನ್ನು ಬಿಡುಗಡೆ ಮಾಡಿದರು. ಈ ವೇಳೆ ರಕ್ಷಣಾ ಪಡೆಗಳ ಮುಖ್ಯಸ್ಥ ಜನರಲ್ ಅನಿಲ್ ಚೌಹಾಣ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ರಾಜನಾಥ್ ಸಿಂಗ್ ನೌಕಾದಳ ಮತ್ತು ಕರಾವಳಿ ಕಾವಲು ಪಡೆಯ ಪ್ರತಿಯೊಂದು ನೌಕೆಗಳನ್ನು ದೇಶದಲ್ಲೇ ನಿರ್ಮಿಸಲಾಗುತ್ತಿದೆ. ಹಡಗು ನಿರ್ಮಾಣ ವಲಯದಲ್ಲಿ ಭಾರತ ಆತ್ಮನಿರ್ಭರತೆ ಹೊಂದುತ್ತಿರುವುದಕ್ಕೆ ಇದು ಸಾಕ್ಷಿಯಾಗಿದೆ ಎಂದರು. ಭಾರತ ಸಮುದ್ರ ವಲಯದ ವ್ಯಾಪಾರದ ಮೇಲೆ ಅವಲಂಬಿತವಾಗಿದೆ. ದೇಶದ ಒಟ್ಟಾರೆ ವ್ಯಾಪಾರದ 95% ಪ್ರಮಾಣದ ಸರಕುಗಳು ಸಮುದ್ರದಲ್ಲಿ ಸಾಗಣೆಯಾಗುತ್ತಿವೆ. ಭಾರತದ ಹಡಗು ನಿರ್ಮಾಣ ಕೇಂದ್ರಗಳು ಜಾಗತಿಕ ಸಮುದ್ರ ವಲಯದಲ್ಲಿ ಪ್ರಮುಖ ಕೇಂದ್ರಗಳಾಗಿ ಹೊರಹೊಮ್ಮುತ್ತಿವೆ. ವಿಶ್ವ ದರ್ಜೆಯ ಮಾನದಂಡಗಳನ್ನು ಅಳವಡಿಸಿಕೊಂಡು ಉತ್ತಮ ನಿರ್ವಹಣೆ ಮಾಡುತ್ತಿವೆ ಎಂದರು. ದೇಶದ ನೀಲಿ ಆರ್ಥಿಕತೆಯ ಪ್ರಗತಿಯಲ್ಲಿ ಹಡಗು ನಿರ್ಮಾಣ ಕೇಂದ್ರಗಳು ಪ್ರಮುಖ ಸ್ತಂಭಗಳಾಗಿ ಕಾರ್ಯನಿರ್ವಹಿಸುತ್ತಿವೆ. ಪರಿಸರ ಸ್ನೇಹಿ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ಹವಾಮಾನ ಸ್ಥಿರತೆಯ ಕಡಲ ಪ್ರಗತಿಯತ್ತ ದಾಪುಗಾಲಿಟ್ಟಿವೆ. ಈ ಪರಿವರ್ತನೆಯಲ್ಲಿ ಭಾರತದ ಹಡಗು ನಿರ್ಮಾಣ ಕೇಂದ್ರಗಳು ಸ್ವಚ್ಛ ಹಾಗೂ ಹೆಚ್ಚು ಸುಸ್ಥಿರವಾದ ಕಡಲು ಭವಿಷ್ಯವನ್ನು ರೂಪಿಸುತ್ತಿವೆ ಎಂದು ಹೇಳಿದರು. ಪ್ರಸ್ತುತ ಭಾರತದ ಹಡಗು ನಿರ್ಮಾಣ ವಲಯ ಪ್ರಮುಖ ಬದಲಾವಣೆಗಳನ್ನು ಕಾಣುತ್ತಿದ್ದು, 2030ರ ಭಾರತ ಕಡಲ ದೃಷ್ಟಿಕೋನ ಮತ್ತು 2047ರ ಕಡಲ ಅಭಿವೃದ್ಧಿ ದೃಷ್ಟಿಕೋನಗಳಂತಹ ಸುಧಾರಣೆಗಳಿಂದಾಗಿ ದೇಶೀಯ ನಿರ್ಮಾಣ ತಂತ್ರಜ್ಞಾನಕ್ಕೆ ಆದ್ಯತೆ ದೊರೆಯುತ್ತಿದೆ. ದೇಶೀಯ ತಂತ್ರಜ್ಞಾನ ವಿಶ್ವಾಸಾರ್ಹ ಕಡಲ ಶಕ್ತಿಯಾಗಿ ಭಾರತವನ್ನು ಬಲಪಡಿಸಿದೆ ಎಂದು ತಿಳಿಸಿದರು. And this stands as a testament to Atmanirbhar Bharat and the vision of our Honorable Prime Minister Shri Narendra Modi. With continued policy, thrust and demonstrated capability, I am confident that soon our commercial fleet too will be built entirely in India. Our shipyards on both coasts now operate modern fabrication lines, advanced material handling systems, automated design tools, model testing facilities, and digital shipyard technologies.